ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬುಟ್ಟ ವರ್ಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಟೈಪ್ಸು ಬುಟ್ಟನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಅಂದರೆ ಯಾವ ಮೆಥಡಲ್ಲಿ ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇದಕ್ಕೆ ಈ ರೀತಿ ಸ್ವಲ್ಪ ಬುಟ್ಟಾಸ್ ಅಂದರೆ ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಆಮೇಲೆ 14 ನಂಬರ್ ನೀಡಲು ಹಾಗೂ ಈ ರೀತಿ ಸಿಲ್ಕ್ ಜರಿನ ತೊಗೊಂಡಿದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈ ಬಾಕ್ಸ್ ಒಳಗಡೆ ನಾನು ಹಾಕೋತೀನಿ. ಈಗ ಒಂದು ದೊಡ್ಡ ಬೀಡ್ಸು ತೊಗೊಂಡು ನೀಡಲಲ್ಲಿ ಈ ಥ್ರೆಡ್ನ ತೊಗೊಂಡು ಅದ್ರ ಒಳಗಡೆ ಸೇರಿಸಿ ಈ ರೀತಿ ಮೇಲೆ ಲಾಕ್ ಮಾಡಿ ಈಗ ಇದನ್ನು ಎಂಡ್ ನಾಟ್ ಹಾಕೋತೀನಿ. ನಾಟ್ ಹಾಕೋದು ನೀವು ಸಿಂಗಲ್ ಇದ್ದಾಗ ಈ ರೀತಿ ನಾಟ್ ಹಾಕೋದೆ ಈ ರೀತಿ ಬೀಡ್ಸ್ಗೆ ಈ ರೀತಿ ಲಾಕ್ ಮಾಡಿಬಿಟ್ರೆ ಅದು ಬಿಚ್ಕೋದಿಲ್ಲ. ಇದು ಒಂದು ಬೀಡ್ಸ್ ಹಾಕೋಕೆ ಮಾತ್ರ ಇದು ಈ ರೀತಿ ಹಾಕ್ಕೋಬೋದು. ಈಗ ನಾನು ನೆಕ್ಸ್ಟ್ ಟೈಪ್ 2ನ ಒಂದು ಚಿಕ್ಕದು ಒಂದು ದೊಡ್ಡದು 2 ಬೀಡ್ಸ್ ತೊಗೊಂಡಿದ್ದೀನಿ. ಮೇಲಿಂದ ಥ್ರೆಡ್ ತಂದು ಅದನ್ನು ಮೊದಲು ದೊಡ್ಡ ಬೀಡ್ಸ್ನ ಹಾಕ್ಕೋತೀನಿ, ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಇದು ಇನ್ನೊಂದು ಚಿಕ್ಕ ಬೀಡ್ಸ್ ಇದೆಲ್ಲ ಅದು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇದನ್ನು ಎಂಡ್ ನಾಟು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು 2 ಬೀಡ್ಸು ಈ ರೀತಿ ಹಾಕೋದು. ಇದು ಸೆಕೆಂಡ್ ಟೈಪು. ಈಗ 3ನೇ ಟೈಪ್ನ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಈ ರೀತಿ 3 ಬೀಡ್ಸ್ ತೊಗೊಂಡಿದ್ದೀನಿ, 2 ಚಿಕ್ಕದು ಒಂದು ದೊಡ್ಡದು. ಅಂದರೆ ಮಧ್ಯೆ ಬೀಡ್ಸು ದೊಡ್ಡದಿದೆ, ಚಿಕ್ಕದು ಈ ರೀತಿ ಫಸ್ಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ 2ನೇದು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ 3ನೇದು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೆಲ್ಲ ಈಸಿ ಪ್ಯಾಟರ್ನು. ಬಿಗ್ನರ್ಸ್ಗೆ ಸ್ಟಾರ್ಟಿಂಗಲ್ಲಿ ಬೀಡ್ಸ್ನ ಯಾವ ರೀತಿ ಹಾಕ್ಕೋಬೇಕು, ಎಲ್ಲಿ ಲಾಕ್ ಮಾಡಬೇಕು ಅಂತ ತೋರಿಸೋಕ್ಕೆ ನಾನು ಈ ರೀತಿ ಈಸಿಯಾಗಿ ಪ್ಯಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಲಾಕ್ ಆದಮೇಲೆ ಈಗ 4th ಒನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು 4th ಒನ್ನಲ್ಲಿ ಈ ರೀತಿ 3 ಸೇಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ 2ನೇ ಸೇರಿಸ್ಕೊಂಡು ಲಾಕ್ ಮಾಡಿದೆ. ಆಮೇಲೆ ಹಾಗೆ ಅದನ್ನು ಥ್ರೆಡ್ ತಂದು ಆ 2 ಬೀಡ್ಸ್ ಮಧ್ಯೆ ಒಂದು ಲಾಕ್ ಮಾಡಿಕೊಂಡು 3ನೇ ಬೀಡ್ಸ್ನ ಹಾಕ್ಕೊಂಡು ಇದನ್ನು ಲಾಕ್ ಮಾಡಿಕೊಂಡು ಎಂಡ್ ಮಾಡ್ತೀನಿ. ಇದು ಟ್ರಯಾಂಗಲ್ ಶೇಪಲ್ಲಿ ನೀವು ಹಾಕ್ಕೋಬೇಕು ಅನ್ನೋದಾದರೆ ಈ ರೀತಿ ಬರುತ್ತೆ. ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಹಾಕ್ಕೊಂಡು ಟ್ರೈ ಮಾಡಿ. ಆಮೇಲೆ ನೀವು ಬೇಕು ಅಂದರೆ ದೊಡ್ಡದೆಲ್ಲ ವರ್ಕ್ ಮಾಡ್ಕೋಬೋದು. ಈಗ 5th ಒನ್ನು ಒಂದು ದೊಡ್ಡದು, ಆಮೇಲೆ ಮಧ್ಯೆ ನಾನು ಒಂದು ಬೀಡ್ಸು ದೊಡ್ಡ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಇದ್ರ ಸುತ್ತ ಶುಗರ್ ಬೀಡ್ಸು ಹಾಕ್ಕೋಬೋದು, ಇಲ್ಲಾಂದರೆ ಈ ಬೀಡ್ಸಲ್ಲಿ ಇನ್ನೊಂದು ಚಿಕ್ಕ ಬೀಡ್ಸ್ ಬರುತ್ತೆ ಅದನ್ನು ಹಾಕ್ಕೋಬೋದು. ನಾನು ಈ ಚಿಕ್ಕ ಬೀಡ್ಸ್ನೇ ತೊಗೊಂಡಿದ್ದೀನಿ, ಶುಗರ್ ಬೀಡ್ಸ್ ಯೂಸ್ ಮಾಡ್ತಾಯಿಲ್ಲ. ಇದು ದೊಡ್ಡ ಬೀಡ್ಸ್ ಹಾಕ್ಕೊಂಡು ಲಾಕ್ ಆದಮೇಲೆ ನಾನೀಗ ಅದ್ರ ಸುತ್ತ 2 ಬೀಡ್ಸ್ನ ಹಾಕೋತಾ ಇದ್ದೀನಿ. 2 ಬೀಡ್ಸ್ ಹಾಕ್ಕೊಂಡು ಅದರ ಸುತ್ತನೂ ಕವರ್ ಮಾಡ್ಕೋತಾ ಇದ್ದೀನಿ. ಇದು ಶುಗರ್ ಬೀಡ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಶುಗರ್ ಬೀಡ್ಸು ಈ ನಾರ್ಮಲ್ ಈ ಬೀಡ್ಸ್ ನಾನು ಹಾಕ್ತಾಯಿದ್ದೀನಲ್ಲ ಇದಕ್ಕಿಂತನೂ ಚಿಕ್ಕದಿರುತ್ತಲ್ಲ ಅದು ನೋಡೋಕ್ಕೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ವಿಡಿಯೋದಲ್ಲಿ ಸ್ವಲ್ಪ ಕ್ಲೀನಾಗಿ ಕಾಣಲಿ ಅಂತ ಸ್ವಲ್ಪ ದೊಡ್ಡ ಬೀಡ್ಸ್ನ ಹಾಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಆ ಶುಗರ್ ಬೀಡ್ಸದ್ದು ನಿಮಗೆ ಹಾಕಿ ತೋರಿಸ್ತೀನಂತೆ. ಈ ರೀತಿ ಎಂಡಲ್ಲಿ ನಾವು ಸೇಮ್ ಸ್ಟಾರ್ಟ್ ಎಲ್ಲಿ ಮಾಡಿರ್ತೇವೋ ಅಲ್ಲೇ ಅದನ್ನು ತಂದು ಎಂಡ್ ಮಾಡಿ ಒಂದು ನಾಟ್ ಹಾಕ್ಕೋಬೇಕು. ಈಗ 5th ಒನ್ ಮುಗೀತು. ಈಗ 6th ಒನ್ನ
ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. 6th ಒನ್ನಲ್ಲಿ ನಾನು ಮೊದಲಿಗೆ 2 ಬೀಡ್ಸ್ ತೊಗೊಂಡಿದ್ದೀನಿ. ಒಂದೇ ಸೇಮ್ ಬೀಡ್ಸು ಸೇಮ್ ಸೈಜ್ ಇರೋದು. ಒಂದು ಬೀಡ್ಸ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ 2ನೇ ಬೀಡ್ಸು ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೋತೀನಿ. ನಾನು ಮತ್ತೆ ಆ ಥ್ರೆಡ್ನ ಹೋಗಿ 2ರ ಮಧ್ಯೆ ಒಂದು ಅದನ್ನು ಎಂಡ್ ನಾಟ್ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ನಾನು ಮತ್ತೆ 2 ಬೀಡ್ಸ್ನ ಮತ್ತೆ ತಗೋತಾ ಇದ್ದೀನಿ. 2 ಬೀಡ್ಸ್ ಆದಮೇಲೆ ಮತ್ತೆ ಮೇಲಿಂದ ಥ್ರೆಡ್ ತಗೊಂಡು ಒಂದು ಆ್ಯಡ್ ಮಾಡಿಕೊಂಡು ಆ ಮಧ್ಯೆ ಲಾಕ್ ಇದೆಯಲ್ಲ ಅಲ್ಲಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ಸ್ ಸೇರಿಸ್ಕೊಂಡು ಈ ಕಡೆ ತಂದು ಅದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಒಂದು ಎಂಡ್ ನಾಟ್ ಹಾಕ್ಕೊಂಡು ಅದನ್ನು ಎಂಡ್ ಮಾಡ್ತೀನಿ. ಇದು ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನೀವು ಸ್ಕ್ವೇರ್ ಶೇಪಲ್ಲಿ ಹಾಕ್ಕೋಬೇಕಂದ್ರೆ ಈ ಮೆಥಡನ್ನ ಯೂಸ್ ಮಾಡಬೇಕು. ನಾವು ಎಲ್ಲೆಲ್ಲೋ ಲಾಕ್ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಗ್ರಿಪ್ ಕೂಡಲ್ಲ. ನಾವು ಇದೇ ಪ್ಯಾಟರ್ನಲ್ಲಿ ನೀವು ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ 6th ಒನ್ನು ನಾನು ಮೊದಲಿಗೆ ಒಂದು ಬೀಡ್ಸ್ನ ಇಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಒಂದು 3 ಚೈನ್ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. 3 4 ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಉದ್ದ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಒಂದು ಚಿಕ್ಕ ಬೀಡ್ಸ್ನ ಈ ರೀತಿ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದನ್ನು ಅಲ್ಲೇ ಎಂಡ್ ಮಾಡ್ತೀನಿ. ಮೇಲೆ ನೀಟಾಗಿ ಕಾಣಬೇಕು ಅಂದರೆ ನೀವು ಲಾಕ್ ಎಲ್ಲೆಲ್ಲಿ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಮತ್ತೆ ಕೆಳಗಡೆಯಿಂದ ತಗೊಂಡು ಒಂದು 3 ಚೈನ್ ಹಾಕ್ಕೊಂಡು ಇದು ಈ ಡಿಸೈನು ಸ್ವಲ್ಪ ಹ್ಯಾಂಗಿಂಗ್ ಥರ ಬರುತ್ತೆ. ನೋಡೋಕ್ಕೆ ಹ್ಯಾಂಗಿಂಗ್ ಥರ ಈ ಓಲೆದೆಲ್ಲ ಇರುತ್ತಲ್ಲ, ನಮ್ಮದು ಕಿವಿ ಓಲೆದು ಆ ಪ್ಯಾಟರ್ನಲ್ಲಿ ಇದು ವರ್ಕ್ ಬರುತ್ತೆ. ಈ ರೀತಿ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು ಬೀಡ್ಸ್ ಹಾಕ್ಕೊಂಡು ಇದನ್ನು ಅಲ್ಲೇ ನಾನು ಎಂಡ್ ಮಾಡ್ತೀನಿ. ನೀವು ಎಂಡು ಮಾಡ್ಬೋದು. ಈ ರೀತಿ ಒಂದು ಬೀಡ್ಸ್ ಹಾಕಾಗ ಫಸ್ಟಲ್ಲಿ ತೋರಿಸಿದ್ನಲ್ಲ ಆ ರೀತಿಯೂ ಇದನ್ನು ಹಾಕ್ಕೋಬೋದು. ನಿಮಗೆ ಅಲ್ಲಿ ಲಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಂಗಲ್ ಬೀಡ್ಸ್ ಇರುವಾಗ ಮಾತ್ರ ಈ ರೀತಿ ಮಾಡ್ಕೋಬೋದು. ನಾನು ಮತ್ತೆ ಈ ಕಡೆನೂ 3 ಚೈನ್ ಹಾಕ್ಕೊಂಡು ಕೊನೆಗೆ ಒಂದು ಬೀಡ್ಸ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅಲ್ಲಿ ಎಂಡ್ ಮಾಡ್ತೀನಿ. ಇದು ಒಂಥರ ಹ್ಯಾಂಗಿಂಗ್ ಥರ ನೀಟಾಗಿ ಕಿವಿ ಓಲೆ ಪ್ಯಾಟರ್ನ್ ಬರುತ್ತಲ್ಲ ಆ ರೀತಿ ಇದು ಈ ಡಿಸೈನ್ ಬರುತ್ತೆ. ಈಗ 7th ಟೈಪ್ನ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ನಾನು ಈ ರೀತಿ ನೀಡಲಲ್ಲಿ 3 ಬೀಡ್ಸ್ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಮೊದಲಿಗೆ ಒಂದು ಸ್ವಲ್ಪ ದೊಡ್ಡ ಬೀಡ್ಸ್ ಹಾಕ್ಕೊಂಡು ನಾನು 2 ಸೇಮ್ ಬೀಡ್ಸ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಒಂದನ್ನು ಮಾತ್ರ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಮಾಡಿಕೊಂಡು ನೀವು ಇದು 2 ಒಟ್ಟಿಗೆ ಹಾಕ್ಕೋಬೇಡಿ. ಈ ರೀತಿ ಒಂದೇ ಬೀಡ್ಸ್, ಒಂದು ಲಾಕ್ ಆದಮೇಲೆ ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಈ ಥರ ಕ್ರಾಸಲ್ಲಿ 2ನೇ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದನ್ನು ಅಲ್ಲೇ ಎಂಡ್ ನಾಟ್ ಮಾಡ್ಕೋಬೇಕು. ಇದು ಲಾಕ್ ಆದಮೇಲೆ ಮತ್ತೆ ಒಂದು ದೊಡ್ಡ ಬೀಡ್ಸು ಒಂದು ಚಿಕ್ಕ ಬೀಡ್ಸು 2 ಬೀಡ್ಸ್ ತೊಗೊಂಡು ಈ ಮುಂಚೆ ಫಸ್ಟ್ ಒನ್ ಹಾಕಿದ್ರಲ್ಲ ಅದರ ಮಿಡಲಿಂದ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಲಾಕ್ ಆದಮೇಲೆ ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದನ್ನು ಎಂಡ್ ನಾಟ್ ಮಾಡ್ಕೋಬೇಕು. ಎಂಡ್ ನಾಟ್ ಆದಮೇಲೆ ನೀವು ಫಸ್ಟ್ ಒಂದು ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದಲ್ಲ ಈ ಸೈಡಲ್ಲೂ ಅದೇ ರೀತಿ ಹಾಕ್ಕೋಬೇಕು.
ಈಗ ಈ ಕ್ರಾಸಲ್ಲಿ ಮತ್ತೆ ಥ್ರೆಡ್ ತೊಗೊಂಡು ಒಂದು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಚಿಕ್ಕದು ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಅದನ್ನು ಅಲ್ಲೇ ಎಂಡ್ ಮಾಡ್ತೀನಿ. ಈಗ 9th ಒನ್ನು ಯಾವ ರೀತಿ ಹಾಕೋದು ಅಂದರೆ, ಒಂದು ದೊಡ್ಡದು ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ನಾನು 3 ಥರ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ದೊಡ್ಡ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತೆ ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅದನ್ನು ಎಲ್ಲೇ ಎಂಡ್ ಮಾಡ್ತೀನಿ. ನೀವು ಈ ಪ್ಯಾಟರ್ನಲ್ಲಿ ಹಾಕೋಬೇಕಾದ್ರೆ ಇದೇ ರೀತಿ ಹಾಕೋಬೇಕು. ಆಮೇಲೆ ನೀಡಲಲ್ಲಿ ನೀವು ಹಾಕೋಬೇಕಾದ್ರೆ ನಿಮ್ಮ ಬಟ್ಟೆ ಮೇಲೆ ಯಾವ ರೀತಿ ಬರಬೇಕೋ ಅದರ ಅಪೋಸಿಟ್ ನೀವು ಇಲ್ಲಿ ನೀಡಲಲ್ಲಿ ಹಾಕ್ಕೋಬೇಕು. ಈಗ 10th ಒನ್ನು ನಾನಿಲ್ಲಿ ಎಲ್ಲ ಒಂದೇ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರೌಂಡು ಫ್ಲವರ್ ಡಿಸೈನಲ್ಲಿ ಬರುತ್ತೆ. ಮೊದಲಿಗೆ ಒಂದು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಎರಡನೇದು ಮತ್ತೆ ಅದ್ರ ಪಕ್ಕನೇ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಹಾಕ್ಕೋತೀನಿ, ಅದನ್ನು ಲಾಕ್ ಮಾಡ್ಕೋತೀನಿ. ಇದು ರೌಂಡ್ ಶೇಪಲ್ಲಿ ಬರುತ್ತೆ. ನಾನು ಮತ್ತೆ ಇನ್ನೊಂದು 2 ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಆದಮೇಲೆ 2 ಬೀಡ್ಸು ಅಂದರೆ 2 ತೊಗೊಂಡ್ರು ಅದನ್ನು ಮೇಲೆ ಇರೋ ರಿಂಗ್ ಇದೆಲ್ಲ ಅದರಲ್ಲಿ 2 ಅದು ಚಿಕ್ಕದಿತ್ತು, 2 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಸಿಂಗಲ್ ಆಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಇಲ್ಲೇ ಎಂಡ್ ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಬುಟಾಸ್ ವರ್ಕ್ನ ಹೇಳ್ಕೊಡ್ತೀನಿ. ಈ ರೀತಿ 10 ಟೈಪು ಬುಟ್ಟಾಸ್ ವರ್ಕ್ನ ನಾನಿವತ್ತು ಹಾಕಿ ನಿಮಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಇದನ್ನು ಹಾಕಿ ಟ್ರೈ ಮಾಡಿ, ಅಂದರೆ ಇದು ಬರುತ್ತೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.